ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ಯೆಗೆ ಸಂಚು ರೂಪುಗೊಂಡಿತ್ತ ಅನ್ನುವಂಥ ಪ್ರಶ್ನೆ ಜೊತೆಗೆ ಆತಂಕ ದೊಡ್ಡ ಮಟ್ಟದಲ್ಲಿ ಮನೆ ಮಾಡಿತು. ಕಾರಣ ಒಂದೇ ಒಂದು ಪೋಸ್ಟ್ ಹತ್ತಾರು ಪ್ರಶ್ನೆಗಳನ್ನ ಹುಟ್ಟು ಹಾಕಿತ್ತು. ಇದರ ಹಿಂದೆ ಇದ್ದವರು ಯಾರು ಈ ಪ್ಲಾನಿಂಗ್ ಗಳನ್ನ ರೂಪಿಸಿದ್ದಾರೆ, ಇದರ ಉದ್ದೇಶ ಏನು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇತ್ತು. ಪ್ರಧಾನಿ ನರೇಂದ್ರ ಮೋದಿ ಹತ್ಯೆಗೆ ಅಮೆರಿಕಾದ ಡೀಪ್ ಸ್ಟೇಟ್ ಸಂಚು ರೂಪಿಸಿತ್ತಾ ಅನ್ನೋದು ಪ್ರಶ್ನೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ಯೆಗೆ ಅಮೆರಿಕಾದ ಡೀಪ್ ಸ್ಟೇಟ್ ಸಂಚು ರೂಪಿಸುತ್ತಾ ಅನ್ನೋದು ಪ್ರಶ್ನೆ. ಮೋದಿ ಹತ್ಯೆಗೆ ಅಮೆರಿಕ ಬೇಹುಗಾರಿಕಾ ಅಧಿಕಾರಿಯ ನಿಯೋಜನೆ ಕೂಡ ಹೋಗಿತ್ತ. ಢಾಕಾದಲ್ಲಿ ಸಂಶಯಾಸ್ಪದವಾಗಿ ಸಾವನ್ನಪ್ಪಿದ್ದ ಟೆರೆನ್ಸ್ ಜಾಕ್ಸನ್ ಮೋದಿಗೆ ಜೀವ ಬೆದರಿಕೆ ಇದೆಯಂತ ರಷ್ಯಾ ಅಧ್ಯಕ್ಷರಿಗೆ ಮೊದಲೇ ಗೊತ್ತಿತ್ತಂತೆ. ತಮ್ಮ ಕಾರಿನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪುಟಿನ್ ಅದೇ ಕಾರಣಕ್ಕೆ ಕರೆ ತಂದಿದ್ರು ಅನ್ನುವಂತಹ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ. ಆಗಸ್ಟ್ 31ರಂದು ಎಸ್ಸಿಒ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿರ್ತಾರೆ. ಚೀನಾ ಜಪಾನ್ ಪ್ರವಾಸ ಮುಗಿಸಿ ಭಾರತಕ್ಕೆ ಸುರಕ್ಷಿತವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿಂದ ವಾಪಸ್ ಆಗ್ತಾರೆ. ನಾನು ವಾಪಸ್ ಬಂದಿದ್ದಕ್ಕೆ ಚಪ್ಪಾಳೆ ತಡ್ತಿದ್ದೀರಾ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಅದೇ ಸಂದರ್ಭದಲ್ಲಿ ಕೇಳಿರ್ತಾರೆ. ಬಟ್ ಆಗ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾಕೆ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು, ವಾಪಸ್ ಬಂದಿದ್ದಕ್ಕೆ ಚಪ್ಪಾಳೆ, ಈ ವಿಚಾರ ಯಾಕೆ ಪ್ರಸ್ತಾಪ ಆಯಿತು, ಅದರ ಮಾತಿನ ಅರ್ಥ ಏನು ಅನ್ನೋದು ಬಹುತೇಕರಿಗೆ ಗೊತ್ತಿರಲಿಲ್ಲ. ಬಟ್ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾಕೆ ಆ ಮಾತುಗಳನ್ನು ಆಡಿದ್ರು ಅನ್ನುವಂತಹ ವಿಚಾರಗಳು ಸದ್ಯ ಗೊತ್ತಾಗ್ತಾ ಇದೆ. ಕಾರಣ ಅವರಿಗೆ ಜೀವ ಬೆದರಿಕೆ ಇತ್ತು ಅನ್ನುವಂತಹ ವಿಚಾರ. ಹಾಗಾಗಿ ಭಾರತಕ್ಕೆ ಸುರಕ್ಷಿತವಾಗಿ ವಾಪಸ್ ಆಗಿದ್ದಕ್ಕೆ ಚಪ್ಪಾಳೆನಾ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು ಅನ್ನುವಂತಹ ವಿಚಾರ. कल रात ही मैं जापान और चीन की यात्रा करके वापस लौटा हूं. आप गया था इसकी ताली बजा रहे हो, आया हूं इसकी ताली बजा रहे हो. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ಆದಂತಹ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ಯೆಗೆ ಸ್ಕೆಚ್ ರೂಪುಗೊಂಡಿತ್ತು ಅನ್ನೋದು ಒಂದ್ ಕಡೆ ಆತಂಕ, ಆದ್ರೆ ಇದಕ್ಕೆ ಯಾರನ್ನ ನಿಯೋಜನೆ ಮಾಡಿದ್ರಲ್ಲ ಆ ಅಧಿಕಾರಿಯ ನಿಗೂಢ ಸಾವು, ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಿನ ಮಾತಿನ ಅರ್ಥ, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ಲೇಷಣೆ ಮಾಡೋದಾದ್ರೆ ಶ್ರುತಿ, ಏನಂದ್ರೆ ಪ್ರಧಾನಿ ಮೋದಿ ಅವರು ಆಗಸ್ಟ್ 31ನೇ ತಾರೀಕು ಎಸ್ಸಿಒ ಶೃಂಗಸಭೆಯಲ್ಲಿ ಭಾಗಿಯಾಗಿ ಚೀನಾದಿಂದ ವಾಪಸ್ ಬಂದ ಬಳಿಕ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಒಂದು ನಗೆ ಚಟಾಕಿಯನ್ನ ಹಾರಿಸ್ತಾರೆ. ಏನಂದ್ರೆ ಮೊದಲಿಗೆ ಅವರು ಒಂದು ಮಾತು ಹೇಳ್ತಾರೆ, ನಾನು ಇತ್ತೀಚೆಗಷ್ಟೇ ಚೀನಾ ಮತ್ತೆ ಜಪಾನ್ ಪ್ರವಾಸ ಮುಗಿಸಿ ಭಾರತಕ್ಕೆ ವಾಪಸ್ ಬಂದೆ ಅಂತ ಹೇಳ್ತಾರೆ. ಅವಾಗ ಜನ ಚಪ್ಪಾಳೆ ತಟ್ತಾರೆ. ಆ ಚಪ್ಪಾಳೆ ತಟ್ಟಿದ ತಕ್ಷಣ ಪ್ರಧಾನಿ ಹೇಳ್ತಾರೆ, ನಾನು ಹೋಗಿದ್ದೆ ಅಂತ ನೀವು ಚಪ್ಪಾಳೆ ತಟ್ತಿದ್ರೋ ಅಥವಾ ನಾನು ಸುರಕ್ಷಿತವಾಗಿ ವಾಪಸ್ ಬಂದೆ ಅಂತ ಚಪ್ಪಾಳೆ ತಟ್ತಿದ್ರು ಅಂತ. ಸಾಮಾನ್ಯವಾಗಿ ಅದನ್ನ ಎಲ್ಲರೂ ಕಾಮಿಡಿಯಾಗಿ ತಮಾಷೆಯಾಗಿ ಒಂದು ನಗೆ ಚಟಾಕಿ ರೀತಿ ತಗೊಂತಾರೆ. ಆದ್ರೆ ಅದ್ರ ಹಿಂದೆ ಒಂದು ದೊಡ್ಡ ಗೂಢಾರ್ಥ ಇತ್ತು ಅನ್ನೋದು ಈಗ ಇತ್ತೀಚೆಗೆ ತಿಳಿದು ಬರ್ತಾ ಇದೆ. ಅದರಲ್ಲೂ ಕೂಡ ಏನೊಂದು ಢಾಕಾದಲ್ಲಿ, ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ ಒಬ್ಬ ಅಮೆರಿಕದ ಬೇಹುಗಾರಿಕಾ ಅಧಿಕಾರಿ ಟೆರೆನ್ಸ್ ಜಾಕ್ಸನ್ ಏನ್ ಸಾವನ್ನಪ್ತಾನೆ, ಆತ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ಪ್ರಕರಣವನ್ನ ಈ ಒಂದು ಹಿನ್ನೆಲೆಯಾಗಿಟ್ಕೊಂಡು ನೋಡಿದಾಗ ಪ್ರಧಾನಿ ಮೋದಿ ಹತ್ಯೆಗೆ ಅಮೆರಿಕದ ಡೀಪ್ ಸ್ಟೇಟ್ ಏನಿದೆ, ಅಂದ್ರೆ ಅಮೆರಿಕದ ಒಂದು ಸರ್ಕಾರದ ವಲಯದಲ್ಲೇನೇ ಇರಬಹುದಾದಂತಹ ಒಂದು ನಿಗೂಢ ಜಾಲ ಅಂತ ಹೇಳ್ತಾರೆ, ಅದನ್ನ ಡೀಪ್ ಸ್ಟೇಟ್ ಅಂತ ಕರೀತಾರೆ. ಆ ಡೀಪ್ ಸ್ಟೇಟ್ ನ ಒಂದು ಪ್ರತಿನಿಧಿಯಾಗಿ ಟೆರೆನ್ಸ್ ಜಾಕ್ಸನ್ ಪ್ರಧಾನಿ ಮೋದಿ ಅವರ ಹತ್ಯೆಗೆ ಒಂದು ಸಂಚು ರೂಪಿಸಿದ್ದ. ಮತ್ತೆ ಆತ ಚೀನಾದಲ್ಲಿ ಪ್ರಧಾನಿ ಮೋದಿ ಅವ್ರನ್ನ ಏನಾದ್ರು ಹತ್ಯೆ ಮಾಡಿದ್ರೆ ಆಗ ಚೀನಾ ಮತ್ತು ಭಾರತದ ಸಂಬಂಧ ಶಾಶ್ವತವಾಗಿ ಹದಗೆಡೋದು, ಆ ಮೂಲಕ ಎರಡೂ ದೇಶಗಳ ನಡುವೆ ಅಸ್ಥಿರತೆಯನ್ನು ಉಂಟು ಮಾಡೋದು ಅಮೆರಿಕದ ಡೀಪ್ ಸ್ಟೇಟ್ ನ ಉದ್ದೇಶ ಆಗಿತ್ತು ಅನ್ನೋ ಮಾಹಿತಿಗಳು ಇದೀಗ ಹರಿದಾಡ್ತಾ ಇದೆ. ಅದರಲ್ಲೂ ಕೂಡ RSS ನ ಒಂದು ಮುಖವಾಣಿ ಏನಿದೆ, ಆರ್ಗನೈಸರ್, ಅದೇ ಆ ಒಂದು ಪತ್ರಿಕೆಯಲ್ಲೇ
ಈ ಒಂದು ಸಂಶಯವನ್ನ ಹೊರಹಾಕಲಾಗಿದೆ. ಹೀಗಾಗಿ ಈ ಪ್ರಕರಣ ಏನಿದೆ ಇದು ಇವಾಗ ದೊಡ್ಡ ಮಟ್ಟದಲ್ಲಿ, ಇವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೆ ಏನೊಂದು ಜಿಯೋ ಪಾಲಿಟಿಕ್ಸ್ ಅಂತ ಕರಿತೀವಿ, ಜಾಗತಿಕ ರಾಜಕಾರಣದಲ್ಲಿ ದೊಡ್ಡ ಸದ್ದು ಮಾಡ್ತಿದೆ. ಮತ್ತೆ ಈ ಒಂದು ಪ್ರಕರಣದಲ್ಲಿ ನೀವು ಗಮನಿಸಬಹುದು, ನಾವು ದೃಶ್ಯಗಳಲ್ಲೂ ಈಗ ನೀವು ನೋಡ್ತಾ ಇದ್ದೀರಾ, ಪ್ರಧಾನಿ ಮೋದಿ ಅವರನ್ನ ಸುರಕ್ಷಿತವಾಗಿ ಕರ್ಕೊಂಡ್ ಬಂದಿದ್ದು ಪುಟಿನ್ ಅವರು. ಹಂಗಾಗಿ ಭಾರತ ಚೀನಾ ನಡುವಣ ಸಂಬಂಧ ಮಾತ್ರ ಸುಧಾರಣೆ ಆಗಿಲ್ಲ, ಭಾರತ ರಷ್ಯಾ ನಡುವಣ ಒಂದು ಬಾಂಧವ್ಯ ಇತ್ತು ಅದು ಮತ್ತಷ್ಟು ಗಟ್ಟಿಯಾಗಿದೆ ಅಂತ ಹೇಳ್ಬೋದು ಶ್ರುತಿ. ಓಕೆ ದಿಲೀಪ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.